ಸರ್ ಮೊನ್ನೆ ಅಂದರೆ ಸಂತೋಷ್ ಥಿಯೇಟರ್ ಮುಂದೆ ಕಟ್ಔಟ್ ಶಾರ್ಟ್ಸ್ ಒಳಗೆ ಹೋದಾಗ ಅಲ್ಲಿ ಸ್ಟಾಫ್ ಮಾತಾಡೋರು ಈ ಥರದ ಕಟ್ಔಟ್ಸ್ಗಳನ್ನು ರವಿ ಸರು ಬೇರೆಯವರಿಗೆ ಸುಮಾರು ಹಾಕ್ಸ್ಕೊಟ್ಟಿದ್ದಾರೆ. ಈ ಥರದ ಕಟ್ಔಟ್ನ ಸ್ಪೆಷಲ್ ಅಂತ ಟ್ರೀಟ್ ಮಾಡಿಬಿಡಿ, ರವಿ ಸರ್ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಅಸ್ ಅಂದ್ರೆ ಸರ್ ಈ ಕಟ್ಔಟ್ಗಳ ಬಗ್ಗೆ ನಿಮ್ಮ ಫೀಲ್? ಫಸ್ಟು ಹತ್ತತ್ರ ಐ ಥಿಂಕ್ 60 ಅಡಿನ 70 ಅಡಿನ ಪ್ರೇಮಮ್ಮ ಸರ್ಗೆ ಅಂಬರೀಷ್ಗೆ ಹಾಕಿದ್ದು ನಾವು, ನಾನು ಪ್ರೊಡ್ಯೂಸರ್ ಆದಾಗ. ಅದೇ ಫಸ್ಟ್ ಬಿಗ್ಗೆಸ್ಟ್ ಕಟ್ಔಟು. ಅದಾದ ಮೇಲೆ ಚಕ್ರವೇ ಒಂದು ದೊಡ್ಡ ಕಟ್ಔಟ್ ಹಾಕಿದ್ವಿ. ಪ್ರೇಮ್ ಲೋಕ ರಣಧೀರ ಬಂದಾಗ ಏನಾಯಿತು ಅಂದರೆ ಯೂಶಲಾಗಿ ಸ್ಟ್ಯಾಂಡಿಂಗ್ ಫಿಗರ್ ಕಟ್ಔಟ್ ಹಾಕಿ ಅಭ್ಯಾಸ ಎಲ್ಲರಿಗೂ. ನಾವು ಕ್ಲೋಸಪ್ನೇ 60 ಅಡಿ 80 ಅಡಿ ಕಪಾಲಿ ಥಿಯೇಟ್ರಲ್ಲಿ ಹಾಕ್ದವನು. ಅಂದರೆ ನನ್ನ ಮನೆ ರಾಜಾಜಿನಗರ್ ಮನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ನನಗೆ ಕಪಾಲಿ ಥಿಯೇಟ್ರ್ ಕಟ್ಔಟ್ ಕಾಣಿಸೋದು ಅವತ್ತಿಗೆ. ಅಂದರೆ ಫೇಸೇ ನಿಮಗೆ 60 ಅಡಿ ಇರೋದು. ಎಸ್ಪೆಷಲಿ ಕಪಾಲಿ ಸಂಧಿಯಲ್ಲಿ ಒಂದು ಜಾಗ ಕಾಣಿಸುತ್ತೆ ನಿಮಗೆ, ಅದಕ್ಕೆ ಯುದ್ಧ ಕಂಡೆಲ್ಲ ನೋಡ್ಬೋದು. ಅದು ನಮ್ಮ ರಾಜ್ಕಮಲ್ ಆರ್ಟ್ಸ್ ಚಿನ್ನಪ್ಪ ಅಂತ ಇದ್ದ, ಅವನು ಸರ್ ಎಲ್ಲರೂ ಮಾಡ್ತಾರೆ, ನಾವು ಕ್ಲೋಸಪ್ ಮಾಡೋಣ, ಸ್ಟ್ಯಾಂಡಿಂಗ್ ಬೇಡ ಅಂತೇಳಿ ದಟ್ ಈಸ್ ವೇರ್ ವಿ ಸ್ಟಾರ್ಟೆಡ್ ಕಟ್ಔಟ್ಸ್ ಅಂತಲ್ಲ, ಕಟ್ಔಟ್ಸು ಪಬ್ಲಿಸಿಟಿ ಅವೆಲ್ಲ ಏನೇ ಇದ್ದರೂ ಅದು ಶುರು ನಾಂದಿ ಆಡಿದ್ದು ನಾನೇ, ದೊಡ್ಡದಾಗಿ ಆಡಿದ್ದು ನಾನೇ. ಹಿಂಗೆ ಸಿನಿಮಾ ಪ್ರಚಾರ ಮಾಡೋದಲ್ಲ, ಸಿನಿಮಾದಲ್ಲಿ ವಿಚಾರ ಇದ್ದರೆ ಪ್ರಚಾರ ತುಂಬ ಉಪಯೋಗ ಆಗುತ್ತೆ. ಮೈನ್ ಒಳಗಿರಬೇಕು ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ನಾಳೆ ಬೆಳಗ್ಗೆಯಿಂದ ನಮ್ಗೆ ಯಾರಿಗೂ ಕೆಲಸನೇ ಇಲ್ಲ. ಜನ ತೊಗೊಂಡೋಗ್ಬಿಡ್ತೇನೆ ಸಿನಿಮಾನ, ಎಲ್ಲಿಗೋ ಕರ್ಕೊಂಡು ಹೊರಟಾಗ್ತೇನೆ. ಇದು ನಾವೆಲ್ಲ ನೋಡಿರೋಂಥದ್ದು ಅಲ್ವಾ. ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಹೇಳ್ತಾ ಹೋಗಬೇಕು, ಟೂ ಮಚ್ ಆಫ್ ಕಾಂಪಿಟೇಷನ್ ಆಗೋಯ್ತು. ಸ್ವಲ್ಪ ಬನ್ನಿ ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಗುರುತಿಸ್ಬೇಕು. ಈ ಥರ ಇದೆ, ಈ ಜೋನರಲ್ಲಿ ಸಿನಿಮಾ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಆ ಜೋನರಲ್ಲಿ ಇದೆ ಅಂದ ತಕ್ಷಣ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಬರ್ತಾರೆ. ಒಟ್ಟಿನಲ್ಲಿ ರವಿಚಂದ್ರನ್ಗೆ 2 ಮುಖ ಶುರುವಾಗಿದೆ ಅಲ್ವಾ. ದೃಶ್ಯ ಆದಮೇಲೆ ಇನ್ನೊಂದು ಮುಖ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಥ್ರಿಲ್ಲರು ಆ ಥರ ಸಿನಿಮಾಗಳು ಬೇಕು ಲೀಗಲ್ ಇದರಲ್ಲಿ. ಇದು ಲೀಗಲ್ ಇದ್ರ ಮೇಲೆ ಇರೋವಂಥ ಸಿನಿಮಾಗಳು. ಪ್ಲಸ್ ಇವರು ಅದಕ್ಕೆ ಬೇರೆ ಏನೇನೋ ಸೇರಿಸ್ಕೊಂಡಿದ್ದಾರೆ, ಆಯಾಮ ತುಂಬ ಸೇರಿಸ್ಕೊಂಡಿದ್ದಾರೆ. ಸೊಸೈಟಿಯಲ್ಲಿ ನೋಡಿದ್ದನ್ನೆಲ್ಲ ಸೇರಿಸಿ ಒಂದು ಸಿನಿಮಾದಲ್ಲಿ ನನ್ನ ಮೂಲಕ ಹೇಳ್ಬೇಕು ಅನ್ನೋದು ಗುರುರಾಜ್ ಆಸೆ. ಅದು ಫಸ್ಟಿಂದ ನಾನು ಇದು ಕೊಟ್ಟಾಗಲ್ಲ ಈ ಕೇಸ್ಗಳನ್ನ ನಾನು ಹೇಳಿ ಏನು ಮಾಡಬೇಕ್ರಿ ಅಂತಿದ್ದೆ. ಇಲ್ಲದು ನಿಮ್ಮ ಬಾಯಲ್ಲಿ ಹೇಳಬೇಕು, ಜನಕ್ಕೆ ತಲುಪಬೇಕು ಅನ್ನೋದು ಅವ್ರ ಆಸೆ ಇತ್ತು. ಅದು ತಲುಪಿಸಿದ್ದೀನಿ ಅಂದರೆ ಅವ್ರು ಖುಷಿಯಾಗಿದೆ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಗಿಟ್ಟಿದೆ ಅಂತ ಆಯಿತು. ಅದು ಮೇಜರ್ ಕೆಲಸ. ಫೈನಲಿ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಆನೆಸ್ಟಾಗಿ ಮಾಡಿಬಿಟ್ಟು ಹೊರಟೋಗ್ತೀವಿ ಅಲ್ವಾ. ದಟ್ ಈಸ್ ಇಫ್ ಈ ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ, ದಟ್ಸ್ ಆಲ್. ದಟ್ ಈಸ್ ಮೈ ಜಾಬ್. ಇವಾಗ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರ ಅಂದರೆ ಅದು ನನ್ನ ಕೆಲಸ ಅದು ಅಲ್ವಾ. ಇಷ್ಟು ವರ್ಷ ಇದ್ಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಅಂತ ಕೇಳಿಸ್ಕೊಳ್ಳೋದೇ ತಪ್ಪು ನಾನು ಅಲ್ವಾ. ಇಷ್ಟು ವರ್ಷ ಇದ್ದೀವಿ, ನಮ್ಮ ಕೆಲಸ ಅಲ್ಲಿ ಸ್ಕ್ರೀನ್ ಮುಂದೆ ಬಂದಮೇಲೆ ವಿ ಡೂ ಅವರ್ ಜಾಬ್. ಇವರಾಗಲಿ ನಾವಾಗಲಿ ವಿ ಕಮ್ ದೇರ್, ವಿ ಗಿವ್ ಅವರ್ ಫುಲ್. ನಮಗೆ ಸೀನ್ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ, ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಏನು ಬೇಕು ನೀವು ಹಿಂಗೆ ಮಾಡಬೇಕು ಅಂದರೆ ನಾವು ಅದು ಮಾಡಿಕೊಟ್ಟು ಹೋಗೋದು ನಮ್ಮ ಕೆಲಸ. ಡೈರೆಕ್ಟ್ರ್ ಖುಷಿ ಆದ್ರೆ ವಿ ಆರ್ ಹ್ಯಾಪಿ, ಎಡಿಟಿಂಡಬಲ್ ಖುಷಿ ಆದ್ರೆ ವಿ ಆರ್ ಹ್ಯಾಪಿ. ಎಸ್ ಯು ಹ್ಯಾವ್ ಡನ್ ಯುವರ್ ಜಾಬ್. ನಾವು ಅವ್ರ ತಲೆಗೆ ಅವ್ರ ಮನಸ್ಸಿಗೆ ತಲುಪಿದ್ರೆ ಜನಕ್ಕೆ ತಲುಪ್ತೀವಿ ಅನ್ನೋದು ಸುಲಭ. ಅದು ತಲುಪಿದೆ ಇವತ್ತು ಮನಸ್ಸು ತಾಕಿದೆ, ಅಷ್ಟು ಜನಕ್ಕೆ ಅಲ್ಲಿ ತಲುಪಿದೆ. ಅದು ನೋಡೋಣ ಇನ್ನೆಷ್ಟು ದೂರ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಅಂತ. ಸರ್ ನಾನು ಅಂದರೆ